ಊರ್ಧ್ವ ಗಣಪತಿ 32 ಗಣಪತಿಯಲ್ಲಿ ಊರ್ಧ್ವ ಗಣಪತಿಯು 16ನೇವನು ಆಗಿದ್ದಾನೆ. ಈ ಗಣಪತಿಯನ್ನು ಪುಬ್ಬ ನಕ್ಷತ್ರದವರು ಪೂಜಿಸಬೇಕು. ದೇವಿಯೊಬ್ಬಳನ್ನು ತನ್ನ ಎಡೆಯ ತೊಡೆ ಮೇಲೆ ಕುಳಿಸಿಕೊಂಡು ಒಂದು ಕೈಯಲ್ಲಿ ಆಲಂಗಿಸಿ ಮತ್ತೊಂದು ಸುಖಾಸನದಲ್ಲಿ ಮಂಗಳಮೂರ್ತಿ ಉದ್ಭವ ಗಣಪತಿ ತನ್ನ ಕರಗಳಲ್ಲಿ ದಂತ, ಕಮಲ, ಕಲ್ಹಾರ, ಹೂ, ಗೊಂಚಲ, ಕಬ್ಬಿನ ಜಲ್ಲೆ, ಗದೆ, ಹೂಬಾಣಗಳನ್ನು ಹಿಡಿದು ಅಭಯಮೂರ್ತಿಯಾಗಿ ಶೋಭಿಸುತ್ತಿದ್ದಾನೆ. ಪುಬ್ಬ ನಕ್ಷತ್ರದವರಿಗೆ ಊರ್ಧ್ವ ಗಣಪತಿಯನ್ನು ಮಂಗಳಗಳನ್ನು ಕರುಣಿಸುವರು. ಇಷ್ಟ ದೈವನಾಗಿದ್ದು ದಾನಶೀಲತೆ, ಸ್ವಾಭಿಮಾನತೆ, ವಾಕ್ಚಾತುರ್ಯ, ಅಧಿಕಾರ, ಆರೋಗ್ಯವಂತ, ಬುದ್ಧಿವಂತ, ಪರೋಪಕಾರ ಸ್ವಭಾವ ಹೊಂದುವ ಪುಬ್ಬ ನಕ್ಷತ್ರ ಜಾತಕರು ಊರ್ಧ್ವ ಗಣಪತಿಯನ್ನು ಪೂಜಿಸಬೇಕು. ಇದು ಇರುವುದು ಕೇರಳದ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಮದ್ದೂರಲ್ಲಿದೆ. ಇದರ ಫಲ ಸಜ್ಜನಿಕೆ, ಆರೋಗ್ಯ, ಅಧಿಕಾರ ಸಿಗುವುದು ಈ ಗಣಪತಿಯನ್ನು ಪೂಜಿಸುವುದರಿಂದ. ರವಿ ಗ್ರಹ ದೋಷದ ಶಾಂತಿಗೆ ಈ ಊರ್ಧ್ವ ಗಣಪತಿಯನ್ನು ಪೂಜಿಸಬೇಕು. ಈ ಗಣಪತಿಯ ಮಂತ್ರವನ್ನು ಹೇಳುತ್ತಿದ್ದೇನೆ. ಕಲ್ಹಾರ ಶಾಲಿಕ ಕಮಲೇಕ್ಷಕ ಚಾಪಬಾಣ ದಂತ ಪರ್ಹೋಹ ಗದಪೃಚ್ಛಕ ಕನಕೋಜ್ವಲಾಂಗ ಆಲಿಂಗನೋದ್ಯತಕರೋ ಹರಿಂತಾಯುಗಾಷ್ಟ ದಿವ್ಯ ಕರೋತು ಶುಭಮೋದ್ವಂ ಗಣಾಧಿಪೋ ಮೇ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ. ಈ ಮಂತ್ರವನ್ನು ಪುಬ್ಬ ನಕ್ಷತ್ರದವರು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ನಂತರ 5 ಗಣಪತಿಯನ್ನು ಪೂಜಿಸಿ, ನಂತರ ಈ ಮಂತ್ರವನ್ನು ಹೇಳುತ್ತಾ ಹೋದರೆ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುವುದು. ಏಕಾಕ್ಷರ ಗಣಪತಿ. ಏಕಾಕ್ಷರ ಗಣಪತಿಯು 32ನೇ ವಿಭಿನ್ನ ರೂಪಗಳಲ್ಲಿ 17ನೇವನು ಎಂದು ಪರಿಗಣಿಸಲಾಗಿದೆ. ಏಕ ಎಂಬ ಪದದ ಅರ್ಥ ಒಂದು, ಅಕ್ಷರ ಎಂದರೆ ಅಕ್ಷರ ಎಂದರ್ಥ. ಏಕಾಕ್ಷರ ಎಂದೇ ಗಮ್ ಎಂದು ಕರೆಯಲ್ಪಡುವ ಬೀಜಾಕ್ಷರ ಮಂತ್ರವನ್ನು ಪ್ರತಿನಿಧಿಸುತ್ತದೆ. ಬೀಜ ಅಕ್ಷರ ಎಂದು ಕರೆಯಲ್ಪಡುವ ಏಕಾಕ್ಷರದ ಅಧಿಪತಿ ಮತ್ತು ಪವಿತ್ರ ಒಂದೇ ಅಕ್ಷರದ ಬೀಜಾಕ್ಷರ ಮಂತ್ರ ಗಮ್ ಅನ್ನು ಸಂಕೇತಿಸುತ್ತದೆ. ಅವನು ಆದಿ ಸ್ವರೂಪದ ಸಾರ್ವತ್ರಿಕ ಶಬ್ದವಾದ ಓಂ ಅನ್ನು ಸಹ ಸೂಚಿಸುತ್ತದೆ. ಏಕಾಕ್ಷರ ಗಣಪತಿಯನ್ನು ಭವ್ಯವಾದ ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದಾನೆ ಮತ್ತು ಸಾಮಾನ್ಯವಾಗಿ ತನ್ನ ನೆಚ್ಚಿನ ಪಾರ್ವತಿಯ ಪರ್ವತವಾದ ಮೂಷಿಕ ಇಲಿಯನ್ನು ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಅವನು ಕೆಂಪು ಮೈ ಬಣ್ಣವನ್ನು ಹೊಂದಿದ್ದು ಕೆಂಪು ರೇಷ್ಮೆಯಿಂದ ಕೂಡಿದ್ದಾನೆ. ಅವನ ತಂದೆ ಶಿವನಂತೆ ಅವನ ಕಿರೀಟದಲ್ಲಿ 3 ಕಣ್ಣುಗಳು ಮತ್ತು ಅರ್ಧಚಂದ್ರನನ್ನು ಹೊಂದಿದ್ದಾನೆ. ಅವನಿಗೆ 4 ಕೈಗಳಿವೆ. ಅವನ ಮುಖ್ಯ ಎಡಗೈ ವರದ ಮುದ್ರೆಯನ್ನು ತೋರಿಸುತ್ತಿದ್ದರೂ ಅದು ವರವನ್ನು ನೀಡುವ ಭಂಗಿಯಾಗಿದೆ. ಅವನು ತನ್ನ ಇತರ 3 ಕೈಗಳಲ್ಲಿ ಪಾಶು, ಆನೆ, ಮುಳ್ಳು ಮತ್ತು ದಾಳಿಂಬೆ ಹಣ್ಣನ್ನು ಹಿಡಿದಿದ್ದಾನೆ. ಏಕಾಕ್ಷರ ಗಣಪತಿಯನ್ನು ಉತ್ತರ ನಕ್ಷತ್ರದವರು ಪೂಜಿಸಬೇಕು. ಏಕಾಕ್ಷರ ಗಣಪತಿ ಇರುವುದು ಕರ್ನಾಟಕ ರಾಜ್ಯದ ಶ್ರೀ ವಿರೂಪಾಕ್ಷ ಸ್ವಾಮಿ ಗುಡಿ, ವಿಜಯನಗರ ಸಾಮ್ರಾಜ್ಯ, ಹಂಪಿಯಲ್ಲಿದೆ. ಇದರ ಫಲ ಸಮೃದ್ಧಿ, ಜ್ಞಾನ, ಸಿರಿ ಸಿಗುತ್ತದೆ. ಉತ್ತರ ನಕ್ಷತ್ರ ಏಕಾಕ್ಷರ ಗಣಪತಿಯನ್ನು ಪೂಜಿಸುವುದರಿಂದ ಶ್ರೇಯಸ್ಕರ, ಬುದ್ಧಿವಂತ, ವಿದ್ಯಾವಂತ, ಸತ್ಸಂಧ, ಆರೋಗ್ಯವಂತ, ಸಕಲ ಐಶ್ವರ್ಯವನ್ನು ಪಡೆಯಲು ಉತ್ತರ ನಕ್ಷತ್ರದವರು ಏಕಾಕ್ಷರ ಗಣಪತಿಯನ್ನು ಪೂಜಿಸಬೇಕು. ಗ್ರಹ ಶಾಂತಿ. ರಾಹು, ಕೇತು, ರವಿ, ಬುಧ ಶಾಂತಿಗೆ ಈ ಏಕಾಕ್ಷರ ಗಣಪತಿಯನ್ನು ಪೂಜಿಸಬೇಕು. ಉತ್ತರ ಫಾಲ್ಗುಣಿ ನಕ್ಷತ್ರದವರು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ನಂತರ 5 ಗಣಪತಿಯನ್ನು ಪೂಜಿಸಿ, ನಂತರ ಈ ಏಕಾಕ್ಷರ ಗಣಪತಿಯನ್ನು ಪೂಜಿಸಬೇಕು. ಏಕಾಕ್ಷರ ಗಣಪತಿಯ ಮಂತ್ರ ರಕ್ತೋ ರಕ್ತಾಂಗರಾಂಗಾಶುಕ ಕುಸುಮಯುಸ್ತ ಸ್ತುದಿಲ ಚಂದ್ರಮೌಳಿ ನೇತ್ರ ಕಸ್ತಬೀವ್ರ ಮನಕರ ಚರಣೋ ಬೀಜಪೂರಂ ದದನಾ ಹಸ್ತಾಕೃಶ ಪಾಶುಂಕುಶರದಲಧರೋ ನಾಗವಕ್ಷೋ ಹಿಪೋಷೋ ದೇವ ಪದ್ಮಾಸನಸ್ಥೋ ಭವತು ಸುಖಕರಭೂತಯೇ ವಿಘ್ನರಾಜಯೇ. ಈ ಗಣಪತಿಯನ್ನು ಪೂಜಿಸುವುದರಿಂದ ಸರ್ವಾರ್ಥ ಇಷ್ಟಗಳು ಸಿದ್ಧಿಸುವವು. ಬುದ್ಧಿವಂತ, ವಿದ್ಯಾವಂತ, ಆರೋಗ್ಯವಂತ, ಸಕಲ ಐಶ್ವರ್ಯವನ್ನು ಪಡೆಯಲು ಉತ್ತರ ನಕ್ಷತ್ರದವರು ಈ ಗಣಪತಿಯನ್ನು ಪೂಜಿಸಬೇಕು. ಈ 2 ಗಣಪತಿಯ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ. ಉಳಿದ ಮಂತ್ರವನ್ನು ಉಳಿದ ವಿಡಿಯೋದಲ್ಲಿ ನಕ್ಷತ್ರದ ಮಂತ್ರವನ್ನು ತಿಳಿಸುತ್ತೇನೆ. ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.